ಹಾಗಿದ್ರೆ ಕಲಬುರಗಿಯಲ್ಲಿ ದರೋಡೆಕೋರರ ಪ್ಲಾನ್ ಹೇಗಿತ್ತು? ಪಕ್ಕಾ ಪ್ಲಾನ್ ಮಾಡಿಕೊಂಡು ಖದೀಮರು ಚಿನ್ನವನ್ನ ದರೋಡೆ ಮಾಡಿದ್ದಾರೆ. ಮಾಲೀಕ ಒಂಟಿಯಾಗಿರೋ ಸಮಯವನ್ನ ನೋಡಿ ಎಂಟ್ರಿ ಕೊಟ್ಟಿದ್ದಾರೆ. ಆ ಇಬ್ಬರ ಮಾಹಿತಿಯನ್ನ ಆಧರಿಸಿ ಮತ್ತಿಬ್ಬರು ಗನ್ ಸಮೇತ ಎಂಟ್ರಿ ಕೊಟ್ಟಿದ್ದಾರೆ. ಅಂಗಡಿ ಒಳಗೆ ನುಗ್ಗಿ ಮಾಲೀಕನ ಕೈಕಾಲು ಕಟ್ಟಿ ದರೋಡೆ ಮಾಡಿದ್ದಾರೆ. ಪೊಲೀಸ್ ಠಾಣೆಗಳು ಕೂಗಳತೆ ದೂರದಲ್ಲಿ ಇದ್ರು ಕಳ್ಳತನ ನಡೆದಿರೋದು. ಅಂತರ್ರಾಜ್ಯದ ಗ್ಯಾಂಗ್ನವರು ಬಂದು ನಮ್ಮ ರಾಜ್ಯದಲ್ಲಿ ಇಷ್ಟು ರಾಜಾರೋಷವಾಗಿ ದರೋಡೆ ಮಾಡಿರುವಂತಹ ಒಂದು ವಿಚಾರ ಏನಿದೆ, ಇವರು ಅಂತರ್ರಾಜ್ಯದವರು ಅನ್ನುವಂತಹ ಶಂಕೆ ಬೇರೆ. ಈಗ ವೈಯಕ್ತಿಕ ವಾಹನವನ್ನು ಬಳಸಿಲ್ಲ, ಇವರು ಆಟೋದಲ್ಲಿ ಬಂದಿದ್ದಾರೆ. ಆಟೋ ಹತ್ತಿ ಎಸ್ಕೇಪ್ ಆಗ್ತಾರೆ ಕಳ್ಳರು. ಈಗ ಈ ಕಳ್ಳರ ಪತ್ತೆಗೆ ತಂಡ ರಚನೆಯಾಗಿದೆ. ಅದು ಪ್ರತಿನಿತ್ಯ ಸಾವಿರಾರು ಜನ ಓಡಾಡುವಂತಹ ಪ್ರದೇಶದಲ್ಲಿರೋ ಜ್ಯುವೆಲರಿ ಶಾಪ್. ಯಾವತ್ತಿನಂತೆ ಚಿನ್ನದಂಗಡಿ ಮಾಲೀಕ ಅಂಗಡಿಯಲ್ಲಿದ್ದಂಥ ಸಂದರ್ಭ, ಆಗ ಏಕಾಏಕಿ ದರೋಡೆಕೋರರು ನುಗ್ತಾರೆ. ಥೇಟ್ ಸಿನಿಮಾ ಸ್ಟೈಲಲ್ಲಿ ಹೊಂಚು ಹಾಕಿ ಚೀಲಗಟ್ಟಲೆ ಚಿನ್ನಾಭರಣವನ್ನು ಲೂಟಿ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಮಠ ಮಧ್ಯಾಹ್ನದ ದರೋಡೆಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಇತ್ತೀಚೆಗೆ ಕರ್ನಾಟಕ ಕ್ರೈಮ್ ಸಿಟಿಯಾಗಿ ಬದಲಾಗಿದೆ. ಹಾಡಹಗಲೇ ಬ್ಯಾಂಕ್ ಲೂಟಿ, ಜ್ಯುವೆಲರಿ ಅಂಗಡಿ ದರೋಡೆಗಳು ಕಾಮನ್ ಆಗಿಬಿಟ್ಟಿವೆ. ಇದೀಗ ಬಿಸಿಲನಾಡು ಕಲಬುರಗಿಯಲ್ಲಿ ಥೇಟ್ ಸಿನಿಮಾ ಸ್ಟೈಲಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಅದು ನಿತ್ಯ ಸಾವಿರಾರು ಜನ ಓಡಾಡೋ ಜಾಗದಲ್ಲಿ. ಕಲಬುರಗಿಯಲ್ಲಿ ಹಾಡಹಗಲೇ ಚಿನ್ನದಂಗಡಿ ಲೂಟಿ, ಗನ್ ಪಾಯಿಂಟ್ನಲ್ಲಿ 3 kg ಗೋಲ್ಡ್ ದರೋಡೆ, ಚಿನ್ನದ ಅಂಗಡಿ ಮುಂದೆ ಹೌಹಾರಿ ನಿಂತಿರೋ ಜನ, ಸಿಟಿಯಲ್ಲಿ ಸೆರೆಯಾಗಿರೋ ದರೋಡೆಕೋರರ ದೃಶ್ಯ, ಸ್ಥಳದಲ್ಲಿ ಯದ್ನೋ ಬಿದ್ನೋ ಅಂತ ಓಡೋಡಿ ಬಂದಿರುವ ಹಿರಿಯ ಪೊಲೀಸ್ ಅಧಿಕಾರಿಗಳು. ಈ ಬೆಚ್ಚಿ ಬೀಳಿಸೋ ದೃಶ್ಯ ಕಂಡು ಬಂದಿದ್ದು ಕಲಬುರಗಿ ನಗರದ ಸರಾಫ್ ಬಜಾರ್ನಲ್ಲಿ. ಸರಾಫ್ ಬಜಾರ್ನಲ್ಲಿರೋ ಮಾಲಿಕ್ ಜ್ಯುವೆಲರಿ ಶಾಪ್ನಲ್ಲಿ ಮಠ ಮಧ್ಯಾಹ್ನವೇ ದರೋಡೆಯಾಗಿದೆ. ಚಿನ್ನದಂಗಡಿಗೆ ನುಗ್ಗಿದ ದರೋಡೆಕೋರರು ಜ್ಯುವೆಲರಿ ಶಾಪ್ ಮಾಲೀಕನ ಕೈಕಾಲು ಕಟ್ಟಿ ಲೂಟಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಾಲೀಕನ ಬಾಯಿಗೆ ಸೆಲ್ಲೋ ಟೇಪ್ ಹಾಕಿ ಗನ್ ಪಾಯಿಂಟ್ನಲ್ಲಿ ಅಂಗಡಿಯಲ್ಲಿದ್ದ ಚಿನ್ನಾಭರಣವನ್ನ ದೋಚಿದ್ದಾರೆ. ಚಿನ್ನದಂಗಡಿ ಮಾಲೀಕನ ಮುಂದೆಯೇ ಅಂಗಡಿಯ ಅಲ್ಮೇರಾದಲ್ಲಿದ್ದ 3 kg ಚಿನ್ನಾಭರಣವನ್ನ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಥೇಟ್ ಸಿನಿಮಾ ಸ್ಟೈಲಲ್ಲಿ ಎಂಟ್ರಿ ಕೊಟ್ಟಿದ್ದ 4 ಗ್ಯಾಂಗ್ ಕೇವಲ 10 ರಿಂದ 20 ನಿಮಿಷಗಳಲ್ಲಿ ಇಡೀ ಅಂಗಡಿಯನ್ನೇ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಯಾವಾಗ ದರೋಡೆಕೋರರು ವಾಪಸ್ ಹೋದ್ರೋ ಆವಾಗ ಚಿನ್ನದಂಗಡಿ ಮಾಲೀಕ ಕಿರುಚತೊಡಗಿದ್ದ. ಕಿರುಚಾಟ ಕೇಳಿ ಕೆಳಗಡೆ ಇದ್ದ ಲಾಡ್ಜ್ ಮ್ಯಾನೇಜರ್ ಓಡೋಡಿ ಹೋಗಿದ್ದಾರೆ. ಕೈಕಾಲು ಕಟ್ಟಿ ಬಾಯಿಗೆ ಸೆಲ್ಲೋ ಟೇಪ್ ತೆಗೆದಿದ್ದಾರೆ. ಅಂದರೆ ಬಿದ್ದನಂದ್ರೆ ಏನೋ ಇನ್ ಕೇಸ್ ಏನೋ ಆಗಿರ್ಬೋದು ಅಂತ ಹಂಗೆ ವಿಚಾರ ಮಾಡಿದೆ. ಮೇಲ್ಗಡೆ ಹೋಗಿ ನೋಡ್ತೀನಿ, ಅವ್ನಿಗೆ ಬಾಯಿ ಕಟ್ಟಿದ್ದು, ಸೆಲ್ಲೋ ಟೇಪಿಂದ ಬಾಯಿ ಕಟ್ಟಿದ್ರು, ಮತ್ತು ಕಾಲು ಕಟ್ಟಿದ್ರು, ಕೈ ಕಟ್ಟಿದ್ರು. ನಾನು ಹೋಗಿ ಬಿಚ್ಚಿದ ತಕ್ಷಣ ಅಂದರೆ ಇಲ್ಲಿ ಹಿಂಗೆ ಲೂಟ್ ಮಾರು ಗನ್ ಲಗಕ್ಕೆ ಗ್ಯಾ ಅಂತ ಹೇಳ್ತಾ ಇದ್ದೆ ನಾನು. ಮತ್ತು ಅಷ್ಟು ಬಿಟ್ಟು ನಾನು ತೆಳಗಡೆ ಬಂದಾಗ ನೋಡಿದಾಗ ಅಷ್ಟೊತ್ತಿಗೆ ಹೋಗಿಬಿಟ್ಟಿದ್ರು ಅವರು. ಸ್ಥಳಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಆ್ಯಂಡ್ ಟೀಮ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ದರೋಡೆಕೋರರಿಗಾಗಿ ಶೋಧ ಕಾರ್ಯ ನಡೆಸಿದ್ದಾರೆ. ಜನದಟ್ಟಣೆ ಇರುವಂಥ ಪ್ರದೇಶ ಇದೆ ಮತ್ತು ಇಲ್ಲಿ ಅಷ್ಟು ಸರಳವಾಗಿ ಅಪರಾಧ ಮಾಡಿನೂ ಕೂಡ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಈಗ ಅವರಿಗೆ ಏನು ಹೆದರಿಸಿದ್ದಾರೆ ಮತ್ತು ಅವರಿಗೆ ಕೈಕಾಲು ಕಟ್ಟಿರುವಂಥದ್ದು ಎಲ್ಲ ಕೆಲವು ಮಾಹಿತಿಗಳು ನೀಡಿದ್ದಾರೆ. ಅದು ಏನು ದೂರು ನೀಡ್ತಾರೆ ಅದರ ಪ್ರಕಾರ ನಾವು ಪ್ರಕರಣವನ್ನು ತೆಗೆದುಕೊಳ್ತೀವಿ ಮತ್ತು ಈಗಾಗಲೇ 5 ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನು ನಾವು ಬಂಧನೆ ಮಾಡ್ತೀವಿ. ಜನನಿಬಿಡ ಪ್ರದೇಶವಾಗಿರೋ ಸರಾಫ್ ಬಜಾರ್ನಲ್ಲಿರೋ ಚಿನ್ನದಂಗಡಿ ರಾಬರಿಯಾಗಿರೋದು ನಿಜಕ್ಕೂ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಓಂ ಪ್ರಕಾಶ್ ಎಚ್ ಮುನ್ನಾರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ನಿನ್ನೆ ಶರಣಪ್ಪ ಅವರು ಮಾತಾಡ್ತಾ ಇದ್ದನ್ನು ನಾವು ಗಮನಿಸಿದ್ವಿ. ಚಿರಪರಿಚಿತರೇ ಬಂದು ಹೋಗಿರಬಹುದು, ಯಾಕಂದ್ರೆ ಇಷ್ಟು ರಾಜಾರೋಷವಾಗಿ ಇಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಬೇರೆಯವರು ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂಶಯ ಅವರಿಗೆ ವ್ಯಕ್ತವಾಗಿತ್ತು. ಈಗ ಮತ್ತೊಂದು ಆಯಾಮ ಅಂತರ್ರಾಜ್ಯ ಕಳ್ಳರು ಅನ್ನುವಂಥದ್ದು.
ಸೊ ತನಿಖೆ ಯಾವ ಹಂತದಲ್ಲಿದೆ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಈ ಒಂದು ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಶ್ರೀಪಾದ್, ಚಿನ್ನದ ಅಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಇದೊಂದು ಪಕ್ಕಾ ಪ್ರೀಪ್ಲ್ಯಾಂಡ್ ದರೋಡೆ ಅನ್ನುವಂಥದ್ದು ಕೂಡ ಇದೀಗ ಬಯಲಾಗಿರುವಂಥದ್ದು. ಯಾಕಂತಂದರೆ ನಿನ್ನೆಯ ಘಟನೆಯ ನಂತರ, ಅಂದರೆ ಚಿನ್ನದ ಅಂಗಡಿ ದರೋಡೆಯ ನಂತರ ಪೊಲೀಸರು ಸಾಕಷ್ಟು ವಿಚಾರಗಳನ್ನು, ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥ ಸಂದರ್ಭದಲ್ಲಿ, CCTV ದೃಶ್ಯಗಳನ್ನು ಪರಿಶೀಲನೆ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಈ 4 ದರೋಡೆಕೋರರು ಬೆಳಗ್ಗೆ 11:30 ಸುಮಾರಿಗೆ ಸರಾಫ್ ಬಜಾರ್ನಲ್ಲಿರುವಂಥ ಚಿನ್ನದ ಅಂಗಡಿ ಬಳಿ ಬರ್ತಾರೆ. ಮೊದಲು ಇಬ್ಬರು ಏನು ಆ ಅಂಗಡಿಗೆ ಹೋಗಿ ನೋಡ್ತಾರೆ, ಅಂದರೆ ಅಂಗಡಿಯಲ್ಲಿ ಯಾರೆಲ್ಲ ಇದ್ದಾರೆ, ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದನ್ನು ನೋಡ್ಕೊಳ್ತಾರೆ. ಸೊ ಮೊದಲು ಇವರಿಬ್ಬರು ಅಂಗಡಿಯ ಒಳಗಡೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅಂಗಡಿಯ ಮಾಲೀಕ ಒಬ್ಬನೇ ಮಾತ್ರ ಅಂಗಡಿಯಲ್ಲೇ ಇರುವಂಥ ಮಾಹಿತಿಯನ್ನು ಪಡೆದುಕೊಂಡು ನಂತರ ಇನ್ನುಳಿದಂಥ ಇಬ್ಬರಿಗೆ ಆ ಒಂದು ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಅದಾದ ಬಳಿಕ ಅವರಿಬ್ಬರು ಕೂಡ ಗನ್ನೊಂದಿಗೆ ಒಳಗಡೆ ಬಂದು ಒಟ್ಟು ಇವ್ರು 4 ಜನ ಸೇರಿಕೊಂಡು ಚಿನ್ನದ ಅಂಗಡಿಯ ಮಾಲೀಕನ ಏನು ಕೈಕಾಲು ಕಟ್ಟಿ ಹಾಕಿ ಸೆಲೋ ಟೇಪ್ನಿಂದ ಆತನ ಬಾಯಿ ಮುಚ್ಚಿ ಬಳಿಕ ಅಲ್ಲಿರುವಂಥ ಚಿನ್ನವನ್ನು ದರೋಡೆ ಮಾಡ್ಕೊಂಡು ಎಸ್ಕೇಪ್ ಆಗ್ತಾರೆ. ಅಲ್ಲಿಂದ ಹೊರಗಡೆ ಬಂದ ನಂತರವೂ ಕೂಡ ಇದೊಂದು ಲೋಕಲ್ ಗ್ಯಾಂಗ್ ಅಥವಾ ಕರ್ನಾಟಕದ ಯಾರಾದರೂ ಈ ರೀತಿಯಾದಂಥ ಕೃತ್ಯ ಎಸಗಿದ್ರೆ ಮುಖಕ್ಕೆ ಮಾಸ್ಕ್, ಬೇರೆ ರೀತಿಯಾದಂಥ ಮುಖ ಕಾಣದಂಥ ಒಂದು ಅಷ್ಟು ಮರೆ ಮಾಡಿಕೊಂಡು ಹೋಗುವಂಥ ಕೆಲಸ ಆಗ್ತಾ ಇತ್ತು. ಆದರೆ ಇಲ್ಲಿ ಆತ ಹಿಂದಿ ಮಾತಾಡ್ತಾ ಇರುವಂಥ ಒಂದಷ್ಟು ವಿಚಾರ ಕೂಡ ಗೊತ್ತಾಗಿರುವಂಥದ್ದು. ಜೊತೆಗೆ ಇದು ಒಂದು ಪಕ್ಕಾ ಹೊರ ರಾಜ್ಯದ ಗ್ಯಾಂಗ್ ಅನ್ನುವಂಥದ್ದು ಕೂಡ ಇದೀಗ ಪೊಲೀಸರು ತನಿಖೆ ವೇಳೆ ಬಯಲಾಗಿರುವಂಥದ್ದು. ಹಾಗಾಗಿಯೇ ಸಾಕಷ್ಟು CCTV ದೃಶ್ಯಾವಳಿಯಲ್ಲಿ ಕೂಡ ಅವರ ಎಲ್ಲರ ಮುಖ, ಅಂದರೆ ದರೋಡೆಕೋರರು ಏನು ದರೋಡೆ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು, ಬರ್ತಾ ಇರುವಂಥ ದೃಶ್ಯಗಳು ಎಲ್ಲವೂ ಕೂಡ ಸೆರೆ ಸಿಕ್ಕಿರುವಂಥದ್ದು. ಅಲ್ಲಿ ಎಲ್ಲರ ಮುಖ ಕೂಡ ಸ್ಪಷ್ಟವಾಗಿ ಸೆರೆ ಆಗಿರುವಂಥದ್ದು. ಈಗ ಅಲ್ಲಿನ ದರೋಡೆ ಮಾಡಿಕೊಂಡು ಸರಫ್ ಬಜಾರ್ ಚಿನ್ನದ ಅಂಗಡಿಯಿಂದ ದರೋಡೆ ಮಾಡ್ಕೊಂಡು ಹೊರಗಡೆ ಬಂದಂಥ ನಂತರ ಅಲ್ಲಿಂದ ಮೂವ್ಮೆಂಟ್ ಆಗ್ತಾರೆ. ಅಂದರೆ ಅಷ್ಟು ಜನನಿಬಿಡ ಪ್ರದೇಶದಲ್ಲಿ ವೆಹಿಕಲ್ ಏನಾದರೂ ತೆಗೆದುಕೊಂಡು ಬಂದರೆ ಹೋಗೋದಕ್ಕಾಗೋದಿಲ್ಲ ಅಂತೇಳಿ ಆರಾಮಾಗಿ ಬಿಂದಾಸ್ ಆಗಿ ಬ್ಯಾಗ್ ಹಾಕ್ಕೊಂಡು ನಡೆದುಕೊಂಡು ಬರ್ತಾರೆ. ಸರಫ್ ಬಜಾರ್, ಚಪ್ಪಲ್ ಬಜಾರ್ ಮುಖಾಂತರ ಕಲಬುರಗಿಯ ತಹಸೀಲ್ದಾರ್ ಕಚೇರಿವರೆಗೂ ನಡೆದುಕೊಂಡು ಬಂದು ತಹಸೀಲ್ದಾರ್ ಕಚೇರಿಯ ಬಳಿ ಒಂದು ಆಟೋವನ್ನು ಹಿಡ್ಕೊಳ್ತಾರೆ. ಆಟೋವನ್ನು ತೆಗೆದುಕೊಂಡು ನೇರವಾಗಿ ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಹೋಗ್ತಾರೆ. ಅಲ್ಲಿ ಬಸ್ ನಿಲ್ದಾಣದ ಬಳಿ ಅವರು ಇಳಿತಾ ಇರುವಂಥ ದೃಶ್ಯಗಳು ಕೂಡ CCTVಗೆ ಎಲ್ಲಿ ಸೆರೆಯಾಗಿರುವಂಥದ್ದು. ರಿಪಬ್ಲಿಕ್ ಕನ್ನಡದಲ್ಲಿ ಅದು ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂಥದ್ದು. ಮತ್ತೊಂದು ಕಡೆ ಕೇಂದ್ರೀಯ ಬಸ್ ನಿಲ್ದಾಣದ ಒಳಭಾಗದಲ್ಲೂ ಕೂಡ ಆ ದರೋಡೆಕೋರರು ಎಂಟ್ರಿ ಆಗಿ ಬಸ್ ಮುಖಾಂತರ ಇಲ್ಲಿಂದ ಎಸ್ಕೇಪ್ ಆಗಿರುವಂಥ ಒಂದಷ್ಟು ದೃಶ್ಯಗಳು ಕೂಡ ಇದೀಗ ರೆಕಾರ್ಡ್ ಆಗಿರುವಂಥದ್ದು. ಹಾಗಾಗಿ ಪೊಲೀಸರ 5 ತಂಡಗಳು ಒಂದೊಂದು ಹಂತದಲ್ಲಿ ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಒಂದಂತೂ ತಂಡ ಈ CCTV ದೃಶ್ಯದ ಆಧಾರದ ಮೇಲೆ ಎಲ್ಲೇ ಹೋಗಿದ್ರು, ಏನು ಮಾಡಿದ್ರು ಅನ್ನೋಂಥದ್ರ ಬಗ್ಗೆ ತನಿಖೆ ನಡೆಸ್ತಾ ಇದ್ದಾರೆ. ಮತ್ತೊಂದು CDR ಅನಾಲಿಸಿಸ್, ಟೆಕ್ನಿಕಲ್ ಆಗಿ ಇನ್ನೊಂದು ತಂಡ ಏನು ಅದನ್ನು ಇದು ಮಾಡ್ತಾ ಇರುವಂಥದ್ದು. ಮತ್ತೊಂದು ತಂಡ ಈ ಬಸ್ನಿಂದ ಹೋಗಿರುವಂಥ ಮಾಹಿತಿ ಪ್ರಕಾರ ಅವರನ್ನು ಫಾಲೋ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಇನ್ನೊಂದು ಕಡೆ ಇಡೀ ಇದಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಘಟನೆಗೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಆಗಿ ಯಾವೆಲ್ಲ ಎವಿಡೆನ್ಸ್ ಸಿಗುತ್ತೆ ಅನ್ನೋಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥದ್ದು. ಇನ್ನು ಇಲ್ಲಿ ಆಟೋದಲ್ಲಿ ತೆರಳಿರುವಂಥ ಹಿನ್ನೆಲೆಯಲ್ಲಿ ಯಾವ ಆಟೋವನ್ನು ಬುಕ್ ಮಾಡ್ಕೊಂಡು ಹೋದ್ರು ಅನ್ನೋದ್ರ ಬಗ್ಗೆ ಕೂಡ ಆಟೋದವರಿಂದ ಒಂದಷ್ಟು ಮಾಹಿತಿ ಕಲೆ ಹಾಕೋದಕ್ಕೆ ಆಟೋ ಚಾಲಕರನ್ನು ಕೂಡ ಇದೀಗ ಹುಡುಕಾಟ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಇದು ಭಾಳ ಜನನಿಬಿಡ ಪ್ರದೇಶದಲ್ಲಿ ಈ ರೀತಿಯಾದಂಥ ಘಟನೆ ಆಗಿರುವಂಥದ್ದು. ಮತ್ತೊಂದು ಕಡೆ ಅಲ್ಲೇ 2 ಪೊಲೀಸ್ ಸ್ಟೇಷನ್ ಇರುವಂಥದ್ದು. ಶ್ರೀಪಾದ್ ಪಾಟೀಲ್ ಕೂಗಳತೆಯ ದೂರದಲ್ಲೇ ಚೌಕ್ ಪೊಲೀಸ್ ಸ್ಟೇಷನ್ ಮತ್ತು ಬ್ರಹ್ಮಪುರ 2 ಪೊಲೀಸ್ ಸ್ಟೇಷನ್ ಇರುವಂಥದ್ದು. ಆದರೆ ಹಿಂಭಾಗದಲ್ಲೇ ಸರಫ್ ಬಜಾರ್ ಇರುವಂಥದ್ದು. ಅಲ್ಲಿ ಈ ರೀತಿಯಾದಂಥ ಘಟನೆ ನಡೆದಿರುವಂಥದ್ದು. ಸೊ ಆರೋಪಿಗಳು ಅಲ್ಲಿಂದ ನೇರವಾಗಿ ಈ ರೀತಿಯಾದಂಥ ಕೃತ್ಯ ಎಸಗಿ ಈ ರಸ್ತೆ ಮುಖಾಂತರವಾಗಿ ಅವರು ಬಸ್ ನಿಲ್ದಾಣಕ್ಕೆ ತೆರಳಿರುವಂಥದ್ದು ಕೂಡ ಕಂಡು ಬಂದಿರುವಂಥದ್ದು. ಇನ್ನು ಮತ್ತೊಂದು ಕಡೆ ನೋಡ್ತಾ ಹೋಗೋದಾದರೆ ಈಗಾಗಲೇ ಪೊಲೀಸರ ತಂಡ ಏನು ಸಾಕಷ್ಟು ರೀತಿಯಲ್ಲಿ ಅವರ ಹುಡುಕಾಟದಲ್ಲೂ ಕೂಡ ತೊಡಗಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಮಹತ್ವದ ಅಂಶಗಳು ಕೂಡ ಪೊಲೀಸರಿಗೆ ಸಿಕ್ಕಿದೆ ಅನ್ನುವಂಥ ವಿಚಾರ ಇದೀಗ ಗೊತ್ತಾಗ್ತಾ ಇರುವಂಥದ್ದು. ಶ್ರೀಪಾದ್ ಪಾಟೀಲ್, ಓಕೆ, ಧನ್ಯವಾದ ಮಾಹಿತಿ.